ಇಷ್ಟು ಬಿಲಿಯನ್ ಕೋಟಿ ಪಾಪ್ಯುಲೇಷನ್ ನಮ್ಮದಲ್ಲಿ ಇದ್ರೇನು ಅದರಲ್ಲಿ ನೀವು ನಂಬಲ್ಲ 6 ಕೋಟಿ ಜನ ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಆ 6 ಕೋಟಿಯಲ್ಲಿ ಎಷ್ಟು ವಯಸ್ಸಲ್ಲಿ? 18 ವಯಸ್ಸಿಂದ 25 ವಯಸ್ಸಲ್ಲಿ 75% ಬರ್ತಾ ಇದ್ದಾರೆ. ಇವ್ರಿಗೆಲ್ಲ ಒಂದೇ ಒಂದು ಕ್ವೆಶ್ಚನ್, ಯಾಕೆ ಎಲ್ಲಿಂದ ಅದು ಶುರುವಾಗ್ತಾ ಇದೆ? ಅವರು ಸರ್ವೆ ಮಾಡಿದ್ರೆ ಎಲ್ಲಿಂದ ಬಂತಪ್ಪ? ಯಾರಾದ್ರೇನು ಫ್ರೀ ಆಗಿ ಕೊಟ್ರಾ? ನಮ್ಮ ಇಲ್ಲಿ ಕಾರ್ನರಲ್ಲಿ ಇಟ್ಕೊಂಡು ಇವರು NGOs ಅಲ್ಲ, ಅಪ್ಪ ಒಂದು ಡ್ರಗ್ಸ್ ತಗೊಳ್ಳಿ ಪ್ಲೀಸ್ ಪ್ಲೀಸ್ ಬನ್ನಿ ತಗೊಳ್ಳಿ, ಒಂದು ಬಟ್ಟೆ ತಗೊಂಡ್ರೆ ಒಂದು ಡ್ರಗ್ ಫ್ರೀನ ಯಾರೂ ಕೊಟ್ಟಿಲ್ಲ. ಎಲ್ಲಿಂದ ಶುರುವಾಗ್ತಾ ಇದೆ ಗೊತ್ತಾ ಮಚಿ? ಒಂದೇ ಒಂದು ದಮ್ಮು. ಆ ಥರ ಪಕ್ಕದಲ್ಲಿ ಒಂದು ಕೂತಿರ್ತಾನೆ ನೋಡಿ ಒಂದು ಫ್ರೆಂಡು. ನಿಮಗೆ ಈ ವಯಸ್ಸು ಒಂದು 13-15 ವಯಸ್ಸು ಬಂದ್ಬಿಟ್ರೆ ತಂದೆ ತಾಯಿ ಇಂಪಾರ್ಟೆಂಟೇ ಇಲ್ಲ, ತಂದೆ ತಾಯಿ ವಿಲ್ಲನು. ಅವ್ರು ಹೇಳಿರೋ ಮಾತೆ ಮಾತ್ರ ಕೇಳಿಸ್ಕೋಬಾರ್ದು, ಉಳಿದ್ರೆ ಯಾರು ಹೇಳಿದ್ರೇನೆ ಕೇಳಿಸ್ಕೋಬೋದು. ಪ್ಲಸ್ ಇವಾಗ ಸಿನಿಮಾದಲ್ಲಿ ಬೇರೆ ಆ ಥರ ಮಾಡ್ತಾ ಇರೋರು ಹೀರೋ. ಅದಕ್ಕೆ ಈ ಥರ ಸಿಗರೆಟ್ ಮಾಡಿ ಈ ಥರ ಮಾಡಿ ಉಲ್ಟಾ ಇಟ್ಟು ಆ ಥರ ಮಾಡಿ ತೂಕ್ಬಿಟ್ರೇನು ನನ್ನ ನಾಲ್ಗೆಯಲ್ಲಿ ಗಾಯ ಆಗಿಲ್ಲ ಆದರೆ ಅವನು ಹೀರೋ. ನಾನು ಇದು ಮಾಡಿದ್ರೇ ನಾನು ಹೀರೋ ಅನ್ಕೊಳ್ಳೋಕೆ ಶುರು ಮಾಡ್ತಿರೋ ವಯಸ್ಸು. ಯಾಕಂದರೆ 18-20 ವಯಸ್ಸಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ನಿಮ್ಮ ಬ್ರೈನ್ ಇನ್ನೂ ಮೆಚೂರಿಟಿ ಆಗಿಲ್ಲ, ಇದು ಕರೆಕ್ಟು ಇದು ತಪ್ಪನ್ನು ಗೊತ್ತಾಗಲ್ಲ. ಬಟ್ ಯಾರನ್ನ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಸುಮ್ಮನೆ ಫುಲ್ ಫಾಲೋ ಮಾಡ್ತಾ ಇದ್ದಾರೆ, ಆಚರಣೆ ಯಾರನ್ನ ಮಾಡ್ತಾ ಇದ್ದಾರೆ, ಯಾರು ತಪ್ಪಾಗಿ. ಇವಾಗ ಇಷ್ಟು ಹಾಡು ಕೇಳಿದ್ದೀರಾ, ಬಟ್ ಎಲ್ಲರೂ ಚಪ್ಪಾಳೆ ಹೊಡೆದಿರೋದು ಯಾವುದಕ್ಕೆಪ್ಪ? ಜಡ್ಕ ವಂಡಿಗೆ, ಆ ರಾಜ್ಕುಮಾರ್ಗೆ. ಅವ್ರು ಯಾವಾಗಲೂ ನಿಮ್ಮನ್ನು ಬೀಡಿ ಕುಡೀರಿನೂ ಹೇಳಿಲ್ಲ, ಅವ್ರು ಕುಡಿದೂ ತೋರಿಸಿಲ್ಲ. ಆ ಥರ ಇರಬೇಕು ಹೀರೋಗಳು. ಮಕ್ಕಳನ್ನ ಹೇಗೆ ಸರಿಯಾಗಿ ಇರಬೇಕು ಲೈಫಲ್ಲಿ ಹೇಳೋದಕ್ಕೆ ನಮಗೆ ಹೀರೋಸ್ ಬೇಕು. ಯಾಕಂದರೆ ಅವ್ರನ್ನ ನೋಡಿನೇ ನೀವೆಲ್ಲ ಬೆಳೀತಾ ಇದ್ದೀರಾ. ದಯವಿಟ್ಟು ಆ ಥರ ಒಳ್ಳೆ ಹೀರೋಸ್ನ ಫಾಲೋ ಮಾಡಿ, ಲೈಫಲ್ಲಿ ಒಳ್ಳೇದು ಏನು ಮಾಡಬೇಕು ನೋಡಿ. ನೀವು ರೋಲ್ ಮಾಡೆಲ್ ಆಗಿ ಇರಬೇಕು. ನೀವು ಮಗನ್ನ ಹೋಗಿ ಸಿಗರೆಟ್ ತೊಗೊಂಡು ಬಾ ಹೇಳ್ಬಿಟ್ಟು ಅವನ್ನ ಸಿಗರೆಟ್ ಕುಡಿಬಾರ್ದು ಹೇಳ್ಬಾರ್ದು. ಪ್ರತಿಯೊಂದು ತಂದೆನೂ ರೆಸ್ಪಾನ್ಸಿಬಲ್ ಆಗಿ ತಂದೆ ಇರಬೇಕು. ತಾಯಿಯಾಗಿದ್ದರೆ ಯಾವುದಲ್ಲಿ ಉತ್ಸಾಹ ಮಾಡಬೇಕು, ಯಾವುದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು ಅಂತ ತಾಯಿಗೂ ಗೊತ್ತಿರಬೇಕು.